ಎಲ್ಲರೂ ಇಲ್ಲಿ ಬಂದು ಸಹಾಯ ಮಾಡಿ, ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ. ಭಟ್ರು ಅಂದರೆ ಇಲ್ಲಿ ಬಂದಿರೋದು, ಇಲ್ಲಿ ಬಂದು ನಮಗೆ ಯಾರು ಇಲ್ಲ ಅಂತ ಬಂದವರು. ಸೊ ಇವ್ರು ಭಟ್ರು ಕೆಲಸ ಮಾಡಿಕೊಂಡು 500 ಜನಕ್ಕೆ ದಿನ ಅಡುಗೆ ಮಾಡ್ತಾರೆ ಅವರು. ಮತ್ತೆ ನೋಡಿ ಇಲ್ಲಿ ಇದ್ದಾರಲ್ಲ ಇವರು, ಇವರೆಲ್ಲ ಅಲ್ಲ ಇವ್ರು ಪುಣ್ಯ ಮಾಡಿದ್ರು. ಇವರು ಪಾಪ ಹಿಂಗೆ ಇಟ್ಕೊಂಡು ಇವ್ರು ಮಾಡ್ತಾ ಇದ್ದಾರಲ್ಲ ನೋಡಿ, ಇವರೆಲ್ಲ ಅಡುಗೆ ಮಾಡ್ತಾರೆ ನೋಡಿ. ಬನ್ನಿ ತೋರಿಸ್ತೀನಿ ಒಳಗಡೆ. ನೋಡಿ ಜನ ಏನು ಕೊಡ್ತಾರೆ ಮೇಡಮ್ ನಮಗೆ, ಪ್ರತಿಯೊಂದು ಐಟಮ್ಗಳು ಏನು ಕೊಡ್ತಾರೆ ಆ ಪ್ರತಿಯೊಂದು ಐಟಮ್ಗಳು ಇಲ್ಲಿ ಇಡ್ತೀವಿ ನಾವು. ಸೊ ಡಿಸ್ಪ್ಲೇ ಹಿಂಗೆ ಇರುತ್ತೆ, ಒಳಗಡೆ ಹೋಗಿ ಇಟ್ಕೊಳ್ಳೋದು ಅದೆಲ್ಲ ಎಂಥದ್ದು ಇಲ್ಲ. ಜನ ಏನು ಕೊಡ್ತಾರೆ, ನೀವು ದಿನ 500 ಜನಕ್ಕಂದ್ರೆ ಅರ್ಥ ಮಾಡ್ಕೊಳ್ಳಿ, ದಿನ 500 ಜನಕ್ಕಂದ್ರೆ ನಮಗೆ ಅವಶ್ಯಕತೆ ಇದ್ದೇ ಇದೆ ಯೂಸ್ ಮಾಡೋಕ್ಕೆ. ಸೊ ಮಾಡ್ತಾರೆ ನೋಡಿ, ಸಾಲಲ್ಲ ನೋಡಿ. ಇವ್ರಿಗೆ ಆ್ಯಕ್ಚುಲಿ ಕೈ ಆಗಲ್ಲ, ನಡ್ಕ ಬರುತ್ತೆ. ಸೊ ಅಂಥವ್ರು ನೋಡಿ ಇವರು ಅಡುಗೆ ಮಾಡ್ತಾರೆ. ಸೊ ಇವರು ಬಡಿಸ್ತಾರೆ. ತುಂಬ ಇಲ್ಲಿ ಬಂದವರು ಮಾಡಲೇಬೇಕು ಅಂತ ಏನಿಲ್ಲ, ನಾವು ಯಾವತ್ತೂ ಫೋರ್ಸ್ ಮಾಡಲ್ಲ ಯಾರಿಗೂ ನೀವು ಮಾಡಲೇಬೇಕು ಅಂತ. ಅವರೇ ನೋಡಿ ಮಾಡ್ತಾರೆ ಕೆಲಸ. ಸೊ ಅದು ನಮಗೆ ಖುಷಿ. ಎಲ್ಲರಿಗೂ ಬರಲ್ಲ ಈ ಥರ. ಎಲ್ಲರಿಗೂ ಬರಲ್ಲಮ್ಮ, ಯಾರಿಗೂ. ನೋಡಿ ನಿಮಗೆ ಗೊತ್ತಿತ್ತ ನೀವು ಬಂದು ಮಾಡ್ತೀರಾ ಅಂತ. ಬನ್ನಿ ನೋಡಿ, ಈ ತಾತ ಇದಾರಲ್ಲ ಇವ್ರಿಗೆ ಲಿಟ್ರಲಿ ಕಣ್ಣು ಕಾಣಿಸಲ್ಲ ಮೇಡಮ್. ಇವ್ರಿಗೆ ನೈಟ್ ಅಲ್ಲ, ಕಂಪ್ಲೀಟಾಗಿ ಕಾಣಿಸಲ್ಲ, ಅವ್ರಿಗೆ ಕಾಣಿಸಲ್ಲ. ಆದ್ರೂ ತಾತ ಇರೋ ಅಷ್ಟು ದಿನ ನೆಮ್ಮದಿಯಾಗಿ ಧ್ಯಾನ ಮಾಡಿದ್ರೆ ಇಲ್ಲೇ ಧ್ಯಾನ ಮಾಡ್ತಾರೆ, ಆಚೆನೂ ಬರೋಕ್ಕಾಗಲ್ಲ. ಸೊ ಇಲ್ಲೇ ಕೂತ್ಕೊಂಡು ಧ್ಯಾನ ಮಾಡ್ತಾರೆ, ಊಟ ಮಾಡ್ತಾರೆ. ಮೋಷನ್ಗೆ ಹೋಗ್ಬೇಕಂದ್ರೆ ಕರ್ಕೊಂಡು ಹೋಗ್ತಾರೆ, ಕಡೆಗೆ ಇವ್ರು ಇಲ್ಲಿಗೆ ಬರ್ತಾರೆ. ಇಲ್ಲಿ ನೆಮ್ಮದಿಯಿಂದ ಒಂದು ಇರೋ ಅಷ್ಟು ದಿನ ಇದ್ಬಿಟ್ಟು ಹೋಗ್ತಾರೆ. ತೋರಿಸ್ತೀನಿ ನೋಡಿ. ಇವೆಲ್ಲ ಇಲ್ಲಿದೆ ನೋಡಿ, 1 ಅಡಿ ಜಾಗನೂ ಇಲ್ಲ ನಿಮಗೆ. ನೋಡಿ 1 ಅಡಿ ಜಾಗ ನೋಡಿ ಮೇಡಮ್, 1 ಅಡಿ ಜಾಗ ಇಲ್ಲ. ಇಳಿಬೇಕಂದ್ರೆ ಇಲ್ಲಿಂದ ಹಿಂಗಿಳಿಬೇಕು. ಸೊ ನೋಡಿ ಸೆಂಟ್ರಲ್ ಜಾಗ ಇಲ್ಲ ನಿಮಗೆ. ಹೌದು, ಡಾಕ್ಟರ್ ಎಲ್ಲ ಇಲ್ಲೇ ಇದ್ದಾರೆ, ಡಾಕ್ಟರ್ ಇರ್ತಾರೆ. ನರ್ಸು ಡಾಕ್ಟರ್ ಎಲ್ಲ ಇರ್ತಾರೆ. ಹೆಂಗಿದ್ದೀರಾ ಇವಾಗ? ಚೆನ್ನಾಗಿ ನೋಡ್ಕೊಂತಾರ. ಯಾವ ಊರು ನಿಮ್ದು? ಆರಾಮಾಗಿದ್ದೀರಾ ಅಲ್ವಾ? ಅವ್ರ ಮೊದಲನೇ ವಿಡಿಯೋ ನೋಡಿದ್ರೆ ನೀವು ಶಾಕ್ ಆಗ್ಬಿಡ್ತೀವಿ. ನಿಮ್ದು ಯಾವ ಊರು? ಒಬ್ಬೊಬ್ರು ಒಂದೊಂದು ವಿಚಿತ್ರ ಮೇಡಮ್. ಯಾರು ಚೆನ್ನಾಗಿದ್ದಾರೆ ಅಂತ ಇಲ್ಲಿ ಹೇಳೋಕ್ಕೆ ಆಗಲ್ಲ. ಎಲ್ಲರೂ ಒಂದೊಂದು ರೀತಿಯಲ್ಲಿ ತೊಂದರೆ ಅನ್ಭೋಗ್ಸ್ ಬಂದವ್ರೆ. ಒಂದು ಕಡೆ ಕ್ಷಣದಲ್ಲಿ ಇಲ್ಲಿ ಚೆನ್ನಾಗಿದ್ದಾರೆ, ನೆಮ್ಮದಿಯಿಂದ. ನೆಮ್ಮದಿ. ಒಬ್ರು ಬೈಯೋರಿಲ್ಲ, ಒಬ್ರು ಇವಾಗ ಮನೇಲಿದ್ರೆ ಬೈತಾರಲ್ವಾ. ನೋಡಿ ಇವಾಗ ನಿಮ್ಮ ಹೆಸರು ಹೇಳ್ಕೊಂಡು ಇಷ್ಟೊಂದು ಜನ ಅನ್ನ ತಿಂದರು, ಓಕೆನಾ? ಆ ಪುಣ್ಯ ನಿಮ್ಮ ಮಕ್ಕಳಿಗೆ, ನಿಮ್ಮ ಫ್ಯಾಮಿಲಿಗೆ ಕಡೆವರೆಗೂ ಇರುತ್ತೆ. ಅದೊಂದು ಖುಷಿ ಆಗುತ್ತೆ ನಮ್ಗೆ ಅಷ್ಟೇ. ನಿಮ್ನೆಲ್ಲ ನೋಡಿದ್ರೆ ಗೊತ್ತಾಗ್ತದೆ ಚೆನ್ನಾಗಿ ನೋಡ್ಕೊಂತಿದ್ದಾರೆ. ಅದಕ್ಕೆ ನೀವು ಇಷ್ಟು ಮಾತ್ರ ಚೆನ್ನಾಗಿರೋದು. ನೋಡಿ ನಿಮ್ಗೆ 1 ಅಡಿ ಜಾಗ ಆದರೂ ಇದೆಯಾ ಇಲ್ಲಿ? ಅದೇ ಇಲ್ಲ ಪಾಪ ವಾಶ್ರೂಮ್ಸ್ ಮುಂದೆ ಇದು ಮಾಡ್ಕೊಂಡು ಮಲಗಿದ್ದಾರೆ ಅಲ್ವಾ. ಕೆಳಗಡೆ ಬಂದು ನೋಡ್ರಿ, ಅಲ್ಲಿ ಕೆಳಗಡೆ ಬೇರೆ ಮಲಗಿದಾರಾ? ಜಾಗ ಇಲ್ಲ. ಕೆಳಗಡೆ ನೋಡಿ ಎಷ್ಟೋ ಬೆಸ್ಟ್ ಅಲ್ಲ ಸರ್. ರೋಡಲ್ಲಿ ಹೆಂಗೆಂಗೋ ಯಾವ ಅವತಾರದಲ್ಲ ಮಲಗಿರೋದ್ಕಿಂತ ಇಲ್ಲಿ ಅಟ್ಲೀಸ್ಟ್ ಒಂದು ಶೆಲ್ಟರ್ ಅಂತ ಇದೆಯಲ್ವಾ ಇಲ್ಲಿ ಇದೆ. ಬಟ್ ಇನ್ನೂ ಬೇಕು, ಅವಶ್ಯಕತೆ ಇದೆ. ಇವ್ರ ಆಶೀರ್ವಾದದಿಂದ ನಾವು ಮಾಡ್ತಾ ಇದ್ದೀವಿ. ನೋಡಿ ಇಲ್ಲಿ ಬೆಡ್ ಎಲ್ಲ ಇದೆ ನೋಡಿ, ಎಲ್ಲ ಬೆಡ್ ಇದೆ. ನಾವು ಊಟ ಮಾಡಿದ್ಮೇಲೆ ಎಲ್ಲ ಪ್ರತಿಯೊಬ್ಬರು ಬಂದು ಇಲ್ಲಿ ಮಲ್ಕೊಂತಾರೆ, ಜಾಗ ಇಲ್ಲಿರೋ ಕಾರಣ. ಇದೆಲ್ಲ ಅಕ್ಕಿ ಮುಟ್ಟೆಗಳು ನೋಡಿ. ಇವರು ಅಷ್ಟೇ ಕೊಳತಿ ಒಂಥರ ಇದು ಕಬಾಬ್ ಆದಂಗೆ ಆಗ್ಬಿಟ್ಟಿತ್ತು ಕಾಲು. ಅವ್ರನ್ನ ಕಾಲು ಕಟ್ ಮಾಡಿ, ತಮಿಳ್ನಾಡವರು ಆ್ಯಕ್ಚುಲಿ ಬಂದ್ಬಿಟ್ಟು ಕಾಲು ಕಟ್ ಮಾಡಿ ಇವಾಗ ಒಂದು 3-4 ವರ್ಷದಿಂದ ಇಲ್ಲೇ ಇದ್ದಾರೆ, ಚೆನ್ನಾಗಿದ್ದಾರೆ. ಚೆನ್ನಾಗಿದೆ ಸರ್. ನೀವು ಮದುವೆ ಆಗಿಲ್ವಾ? ಇಲ್ಲ, ಮದುವೆ ಆಗಿರಲಿಲ್ಲ. ಬೇಡ ಬಿಡಿ, ಮದುವೆನ ಬಿಡ. ತಂದೆ ತಾಯಿ ಇದ್ದಾರಾ? ಇವ್ರಿಗೆ ಅವ್ರ ಅಣ್ಣ ಸ್ವಂತ ಅಣ್ಣ ತಗೊಂಬಂದು ಬಿಟ್ಟು ಹೋಗಿದ್ದು. ಸ್ವಂತ ಅಣ್ಣ ನಾವು ನೋಡ್ಕೊಳಕ್ಕಾಗಲ್ಲ ಅಂತ. ಮನೆಯವರು ಬೇರೆ ಯಾರು ಇರ್ಲಿಲ್ವಾ? ಎಲ್ಲ ಈ ಹುಡುಗನ ಕೈ ಹಿಂಗಾದಾಗ ಸ್ಟ್ರೋಕ್ ಹೊಡೆದಿದೆ ಆ್ಯಕ್ಚುಲಿ. ಅವ್ರಿಗೆ ಸ್ಟ್ರೋಕ್ ಹೊಡೆದಾಗಿಂದ ಆ ಹುಡುಗನ ನೋಡ್ಕೊಳ್ಳೋರೇ ಇಲ್ಲ. ಮದುವೆ ಏನೂ ಆಗಿಲ್ಲ, ಮದುವೆ ಆಗಿಲ್ಲ. ಅರ್ಥ ಆಗುತ್ತೆ ಸರ್.
ಬರುತ್ತೆ. ಇದು ಬಂದು ಲೇಡೀಸ್ ವಾರ್ಡು ಮೇಡಮ್. ಸಪ್ರೇಟ್ ಇದೆ ಸರ್ ಇದು? ಹಾಂ, ಇದು ಲೇಡೀಸ್. ಅಲ್ಲಿ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಲೇಡೀಸ್ಗೆ. ಇವತ್ತು ಅನ್ನ ಹಾಕ್ದವ್ರು ಇವರೇ, ಅನ್ನದತ್ರು. ಇದೆ ಸಣ್ಣ ಹೋಗಿ ಹಾಂ, ಹ್ಞೂ, ಅನ್ನ ಹಾಕ್ದವ್ರಮ್ಮ ಇವತ್ತು. ಎಲ್ಲ ಇಡ್ಕೊಂಡ್ರೆ ಇಷ್ಟ ನಿಂಗೆ? ನೋಡ್ ಮಗಿನ ದೃಷ್ಟಿ ತೆಗಿ. ಮಗಿದು ಹುಡ್ದಬ್ಬ ಇವತ್ತು. ಮಗಿಂದು ದೃಷ್ಟಿ ತೆಗಿಯಮ್ಮ. ಮಗಿಂದು ಹುಡ್ದಬ್ಬ ಇವತ್ತು. ಇವಂದು ತೆಗ್ದ್ಬಿಡಮ್ಮ. ಅವು ತೆಗಿ, ಪರವಾಗಿಲ್ಲ, ತೆಗಿಯಮ್ಮ. ನೀವು ಯಾವ ಊರು? ಇಲ್ಲೇ ನನ್ನ ಮಗಳ ನಾನು 5 ವರ್ಷ ಇಲ್ಲಿ ಬಂದು 5 ವರ್ಷ ಆಯ್ತು. ನಿಮ್ಗೆ ಯಜಮಾನ ಮಗ ಗಂಡ ಸೊತ್ತಾಗೇನೆಲ್ಲ ಮಕ್ಕಳ ಯಾರೋ ಬಂದಿಲ್ಲ. ಎಲ್ಲ ಬಿಟ್ಬಿಟ್ಟವ್ರೆ. 5 ವರ್ಷದಿಂದ ಬಂದಿಲ್ಲ. ನೋಡಕ್ಕೂ ಬಂದಿಲ್ಲ. ನೀವು ಇರೋದು ಇಲ್ಲಿ ಇರೋದು ಮಗಳಿಗೆಲ್ಲ ಬಂದಿಲ್ಲ. ನೋಡಿ ಅಮ್ಮಂಗೆ 6 ಜನ ಹೆಣ್ಮಕ್ಳು. ಮಾಮನಿ ನೋಡಿ ಒಬ್ರು ಬಂದಿಲ್ಲ. ಪಾಪ ಮಕ್ಕಳು ಸಾಕಿ ದೊಡ್ಡ ನಮ್ಮನು ಅವನೆಲ್ಲ ನಮ್ದೇನಿಲ್ಲ. ಯೋಗೇಶ್ ಅಣ್ಣವರು ಅಷ್ಟೇ. ಯಾರು ನೋಡ್ಕೊಳ್ತಾರೆ ಅವರೇ ಮಕ್ಳು ಬಿಡ್ರಿ. ಸಂತೋಷವಾಗಿದ್ದೀವಮ್ಮ. ಅಲ್ಲ, ನೀವು ಪುಣ್ಯ ಮಾಡಿದ್ರಿ ಇಂಥವ್ರು ಸಿಕ್ಕೋಕೆ. ಇಂಥವ್ರ ಕೈ ಸಿಗೋಕೆ ನೀವು ಪುಣ್ಯ ಮಾಡಿದ್ರಲ್ವ? ನಾನು ಅಲ್ಲೇ ಮನೆ ಇಲ್ಲ. ಅಲ್ಲ ನೋಡಕ್ ಬಂದ್ರು ನೀವು ಅಲೋ ಮಾಡ್ತೀರಾ ಸರ್? ಯಾರನ್ನ? ಯಾರಾದ್ರೂ ಪೇರೆಂಟ್ಸ್ ನೋಡಕ್? ಇಲ್ಲ, ನಾವು ಅಂಥವ್ರು ಇದ್ರೂ ಸೇರಿಸ್ಕೊಳಲ್ಲ ಒಳಗಡೆ. ನಮ್ದು ಏನಿದ್ರು ಮೇಡಮ್, ಅವ್ರ ಅನಾಥ ಅಂಥವ್ರು ಮಾತ್ರ ಕರ್ಕೊಂತೀವಿ ಹೊರ್ತು, ಮಕ್ಳಿದ್ದಾರೆ, ಅವ್ರಿಗೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇದೆ ಅಂಥವ್ರನ್ನ ಸೇರಿಸ್ಕೊಳ್ಳಿ. ನಮ್ದು ಪೇಮೆಂಟ್ ಆಶ್ರಮ ಅಲ್ಲ ಇದು. ಅದೇ ಅದೇ. ಇದು ಕಂಪ್ಲೀಟು ನಿರಾಶ್ರಿತರಿಗಂತ ಇರೋ ಆಶ್ರಮ ಅಷ್ಟೇ. ಮುಂದೆ ನಾವು ಮಕ್ಕಳು ಅಂದ್ರೆ ಯಾರಾದ್ರೂ ನಮ್ ನೋಡ್ಕೊಳಕ್ಕಾಗಲ್ಲ, ಅವಾಗ ಬಂದು ನೋಡ್ತೀವಿ ಅಂತ ಅಂಥವ್ರನ್ನ ಬೈದ್ಬಿಟ್ಟೆ ಕಳಿಸ್ಬಿಡ್ತೀವಿ. ಇಲ್ಲ ಸುಮಾರು ವಿಡಿಯೋಸ್ ಅಲ್ಲಿ ನೋಡಿ. ಇಲ್ಲ ವಿಡಿಯೋದಲ್ಲೇ ಬೈದ್ಬಿಡ್ತೀವಿ, ಇಲ್ಲ ಫೋನ್ ಕಾಲಲ್ಲಿ ಬೇಕು ಅಂತ ಬಿಟ್ಕೊಂಡ್ಬಿಟ್ಟಿರ್ತಾರೆ, ಬಿಟ್ಬಿಟ್ಟು ಹೊರಟೋಗಿರ್ತಾರೆ. ಅದು ಇವಾಗ ನೋಡಿ, ಸಾರಿ, ಇವಾಗ ನಿಮ್ಮ ತಾಯಿನ ಇಲ್ಲಿ ಬಿಡಕ್ಕೆ ಬಂದಿರ್ತೀರ ಅನ್ಕೊಳ್ಳಿ. ಅಲ್ಲಲ್ಲ, ನಾನು ಹೇಳ್ತಾ ಇರೋದು ಮೇಡಮ್, ಅರ್ಥ ಆಯ್ತು ಹೇಳಿ. ಅನ್ಕೊಳ್ಳಿ, ಓಕೆನಾ? ನಮಗೆ ಗೊತ್ತಿರಲ್ಲ ಅವ್ರು ನಿಮ್ಮ ತಾಯಿ ಅಂತ. ಆಮೇಲೆ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಇವ್ರು ನಿಮ್ಮ ತಾಯಿ ಅಂತ. ಅವಾಗ ಫೋನ್ ಮಾಡಿ ಬೈದಾಗ ಬಂದ್ಬಿಟ್ಟು ಅವರೇ ಕರ್ಕೊಂಡು ಹೋಗ್ತಾರೆ. ಅವಾಗ ಅವ್ರು ಏನು ಮಾಡ್ತಾರೆ, ಇನ್ನೊಂದು ಆಶ್ರಮಕ್ಕೆ ಕರ್ಕೊಂಡು ಹೋಗ್ಬಿಡ್ತಾರೆ ಅಷ್ಟೇ. ಈ ಅಮ್ಮ ಆಶ್ರಮ ಓಪನ್ ಮೇಡಮ್, ಅವರು ಮೆಜೆಸ್ಟಿಕಲ್ಲಿ ಇದ್ದಿದ್ದವರು ಇವಾಗ ಹತ್ತತ್ರ 6 ವರ್ಷ ಆಯಿತು, 5ರಿಂದ 6 ವರ್ಷ ಆಯಿತು. ಪ್ರತಿಯೊಬ್ಬರದು ನೆನಪಿದ್ಯಲ್ವಾ? ನೆನ್ಪಿಕ್ಕೊಂತೀವಿ, ಹೆಂಗೆ ಮರೆಯೋಕ್ಕಾಗತ್ತೆ ಮೇಡಮ್? ನಿಮ್ಮ ಮಕ್ಳು ಬರ್ತಡೇ ನಿಮ್ಗೆ ನೆನಪಿದೆ, ಅವ್ರು ಯಾವಾಗ ಬಂದ್ರಂತ ನಮಗೆ ನೆನಪಿದೆ. ಯಾಕಂದರೆ ಅವ್ರು ನಮಗೆ ಮಕ್ಳಿದ್ದಂಗೆ, ಅಲ್ವಾ? ನೀನು ಅಚ್ಚು ಉಳಿದ್ಬಿಟ್ಟಿದೆ ನಾನು ಒಳಗಡೆ. ಬನ್ನಿ ಮೇಡಮ್. ಇದು ಮೆಡಿಕಲ್ ಸ್ಟೋರು. ಬೆಳಗ್ಗೆ ನಾಷ್ಟ ಆದಾಗ ಊಟ, ಇಲ್ಲಿನ ಜನಗಳಿಗೆ ನೀರು ಕೊಡೋದು. ಹಾಂ, ಆಚೆ ಕಡೆ ಯಾರಿಗೂ ಕೊಡಲ್ಲ. ಇಲ್ಲಿರೋ ಬೇರೆ ಕಡೆ ತರಿಸ್ತೀನಿ ಅಂತ ಹೇಳಿ. ಹಾಂ, ಹೌದು, ತರಿಸ್ಬಿಟ್ಟು ಇಲ್ಲಿ ಇಡಿಸ್ತೀವಿ. ಸೊ ನರ್ಸಿಗೆ ಗೊತ್ತಿರುತ್ತೆ ಅದು ಯಾರ್ಯಾರಿಗೆ ಏನೇನು ಕೊಡ್ಬೇಕಂತ. ಸೊ ಅವರು ಕೊಡ್ತೀವಿ. ಏನು ಅನ್ನಿಸ್ತಮ್ಮ ನಿಮಗೆ ಇದೆಲ್ಲ ನೋಡಿದ್ರಲ್ಲಿ ಏನು ಅನ್ನಿಸ್ತು? ಅದೇ ನಮಗೆ ಬರೀ ವಿಡಿಯೋ ನೋಡ್ತಿದ್ವಿ ನಾವು. ತುಂಬಾ ದಿವಸದಿಂದ ಬರ್ಬೇಕು, ಇಲ್ಲಿ ನೋಡ್ಕೊಂಡು ಹೋಗ್ಬೇಕು ಅಂತ ಇದೇನೋ ಮಗು ಇದರಿಂದ ಬಂದ್ವಿ. ಬೇಜಾರಾಗುತ್ತೆ. ಎಷ್ಟು ದೇವರು ಎಂತೆಂಥವ್ರಿಗೆ ಏನು ಈ ಥರ ಮಕ್ಳು ಏನಕ್ಕೆ ಏನಂದ್ರೆ ಏನೋ ಗೊತ್ತಾಗಲ್ಲ, ಎಕ್ಸಾಕ್ಟ್ ಆಗಿ ಗೊತ್ತಾಗೋದು. ನಮ್ಗೆ ಹೋಗೋಕ್ಕೆ ಒಂಥರ ಮನಸ್ಸಾಗ್ತದೆ. ಇದು ನೋಡ್ತಾ ಇದ್ರೆ ಎಷ್ಟು ಒಂಥರ ಅಯ್ಯೋ ಅನ್ಸೋದು. ಎಂತ ನಮ್ಮ ಪ್ರಪಂಚದಿಂದ ಇಂಥ ಜನ ಇದ್ದಾರಾ ಅಂತ ಅನಿಸುತ್ತೆ. ಇಂಥ ಮಕ್ಕಳು, ಇಂಥ ಇದು. ಥ್ಯಾಂಕ್ ಯು ಮೇಡಮ್. ಇವಾಗ ನೋಡಿ, ನೀವೆಲ್ಲ ತಂದು ಕೊಟ್ಟಿದ್ದಕ್ಕೆ ಇವಾಗ ನೋಡಿ ತಿಂದ್ಬಿಟ್ಟು ಆರಾಮಾಗಿ ಕೂತಿದ್ದಾರೆ. ನಾವು ಎಲ್ಲ ಒಂದು ಹೋಟ್ಲು ಇನ್ನೊಂದು ಕಡೆ ಬರ್ತಡೇ ಮಾಡ್ತೀವಿ ಅಲ್ಲ ಹೇಳಿದ್ದು. ಅಲ್ಲೊಂದು 10,000 ಹೋಗೋ ಬದಲು ಅದೇ 10,000 ಇಲ್ಲಿ ಕೊಟ್ರೆ ಎಷ್ಟೋ ಜನ ನಮ್ಗೆ ಹೊಟ್ಟೆ ತುಂಬ್ದಂಗೆ ಆಯ್ತು. ಇವ್ರನ್ನೆಲ್ಲ ನೋಡಿ ಪಾಪ ಇಷ್ಟು ರೀತಿ. ನಮ್ಮ ಮನೆ ಹತ್ರ ನಾವು ನೆಂಟ್ರನ್ನ ಇವ್ರನ್ನ ಕರಿತೀವಿ. ಅದ್ರ ಬದಲು ಚೆನ್ನಾಗಿರೋದು ಮಾಡೋ ಬದಲು ನೋಡಿ, ನೀವು ನೆಂಟರಿಗೆ ಮುಷ್ಟಾನ್ನ ಭೋಜನ ಬಡಿಸಿದ್ರು ಅದ್ರಲ್ಲಿ ಏನಾದ್ರೂ ಒಂಚೂರು ಚೆನ್ನಾಗಿಲ್ಲ ಅಂತ, ಸ್ವೀಟ್ ಚೆನ್ನಾಗಿಲ್ಲ, ಅನ್ನ ಚೆನ್ನಾಗಿಲ್ಲ, ಬೆಂದಿಲ್ಲ ಅಂತಾರೆ. ಇಲ್ಲಿ ಯಾರಾದ್ರೂ ಏನಾದ್ರು ಮಾತಾಡ್ತಾರ? ಒಬ್ರು ಮಾತಾಡಲ್ಲ, ಆಶೀರ್ವಾದ ಮಾಡಿ ಕಳಿಸ್ತಾರೆ. ಯಾಕಂದ್ರೆ ಅವ್ರಿಗೆ ಅನ್ನದ ಬೆಲೆ ಗೊತ್ತು. ಕೊಡ್ಬೇಕು ನಾವು ಅನ್ನ, ಇಂಥವ್ರಿಗೆ ಕೊಡ್ಬೇಕು, ಇರೋರ್ಗೆಲ್ಲ ಚೆನ್ನಾಗಿರೋರ್ಗೆಲ್ಲ ಈ ಥರದವ್ರು ಕೊಡ್ಬೇಕು. ಆಯ್ತು ಮೇಡಮ್, ಫೈನಲ್ ಆಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಫೈನಲ್ ಆಗಿ ನಾನು
ಎಲ್ಲರಿಗೂ ಅದೇ ಕೇಳಿದ್ರು, ಒಂದ್ಸತಿ ವಿಸಿಟ್ ಮಾಡಿ. ಇಲ್ಲೆಲ್ಲೋ ಹೋಗ್ತೀರಾ ಅಂತೆ, ಬಟ್ ಒಂದು ಅಟ್ಲೀಸ್ಟ್ ಒನ್ ಡೇ ನೀವು ಫ್ರೀ ಮಾಡ್ಕೊಂಡು ಇಲ್ಲಿ ದಯವಿಟ್ಟು ಬನ್ನಿ. ನಿಮ್ಗೆ ಇಲ್ಲಿನ ಸಿಚುವೇಶನ್ ಏನು ಅಂತ ಗೊತ್ತಾಗುತ್ತೆ. ಆ್ಯಂಡ್ ಆದಷ್ಟು ಎಲ್ಲರೂ ಸಹಾಯ ಮಾಡಿ ಅಲ್ಲಿ, ಯಾಕಂದರೆ ಅವರೊಬ್ಬರು ನಿಂತ್ಕೊಂಡು ಆಗಲೇ ಹೇಳ್ದಂಗೆ ಗೌರ್ಮೆಂಟ್ ಸಪೋರ್ಟ್ ಏನಿಲ್ಲ ಅಂತ ಹೇಳಿದ್ವಿ. ಸೊ ನಾವು ಸಿಟಿಸನ್ಸ್ ಆಗಿ ಏನಾದರೂ ಅವ್ರಿಗೆ ಒಂಚೂರು ಅಟ್ಲೀಸ್ಟ್ ನಿಮ್ಮ ಕೈ 100 ರೂಪಾಯಿ ಆಗಲಿ ಅಂದರೆ ಬಂದು 1 ರೂಪಾಯಿ ಸಹಾಯ ಮಾಡಿ. ನಿಮಗೆ ತುಂಬ ಒಳ್ಳೇದಾಗುತ್ತೆ. ಆ್ಯಂಡ್ ನಿಮ್ಮ ಹೆಸರು ಇಟ್ಕೊಂಡು 4 ಜನ ಬದುಕ್ತಾ ಇದ್ದಾರೆ. ಇಲ್ಲಿ ಬಂದು ನೋಡಿ ನಾನು ಹೇಳೋದೇ ಬೇಡ, ನಿಮ್ಗೆ ಎಕ್ಸಾಕ್ಟ್ ಹೌದು, ಒಂದ್ಸಲಿ ಬಂದರೆ ಅವ್ರಿಗೆ ಗೊತ್ತಾಗುತ್ತೆ ನಾವೇನು ಮಾಡಬೇಕು ಅಂತ. ಒಬ್ರು ಹೇಳಿ ಮಾಡಿಸೋದಲ್ಲ, ಅವರೇ ಬಂದು ಇಲ್ಲಿ ನೋಡಿದಾಗ ಅವ್ರಿಗೆ ಗೊತ್ತಾಗುತ್ತೆ ಏನು ಮಾಡಿದ್ರೆ ಯಾವ ಥರ ಅನ್ನೋದು ಗೊತ್ತಾಗುತ್ತೆ. ಬಟ್ ಆದಷ್ಟು ನಿಮ್ಮ ಕೈಲಿ ಎಷ್ಟಾಗುತ್ತೋ ಹೆಲ್ಪ್ ಮಾಡಿ. ನೋಡಿ ಇಲ್ಲೇ ಇದೆ, ಲೈಕ್ ಮೆಡಿಸಿನ್ಸ್ಗೆ 15,000 to 20,000 ಆಗುತ್ತಂತೆ. ಸೊ ನೀವೆಲ್ಲರೂ ಒನ್ ಡೇ ಟ್ರಿಪ್ ಹೋಗ್ಬಂದ್ರೆ ಅಷ್ಟು ಖರ್ಚು ಆಗೇ ಆಗುತ್ತೆ. ಅದನ್ನ ನೀವು ಕಂಟ್ರೋಲ್ ಮಾಡ್ಕೊಂಡು ಇಲ್ಲಿ ಕೊಟ್ಟರೆ ಅಟ್ಲೀಸ್ಟ್ 165 ಜನ ಇದ್ದಾರೆ, ಅವ್ರಿಗೆಲ್ಲರಿಗೂ ಹೆಲ್ಪ್ ಆಗೇ ಆಗುತ್ತೆ. ಸೊ ಅದೊಂದು ತಲೆಯಲ್ಲಿ ಇಟ್ಕೊಂಡು ಒಂದ್ಸತಿ ವಿಸಿಟ್ ಮಾಡಿ ಗೊತ್ತಾಗುತ್ತೆ. ಆ್ಯಂಡ್ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಿ. ಊಟ ಏನು ಅನ್ನಿಸ್ತಮ್ಮ ನಿಂಗೆ? ಖುಷಿ ಆಯ್ತಾ? ಏನು ಅನ್ನಿಸ್ತು? ಖುಷಿ ಆಯ್ತಾ? ಹಾಂ, ಇನ್ಮೇಲೆ ಬರ್ತಾ ಇರ್ತೀಯಾ? ಹೇಳಿ ಮೇಲೆ ಬರ್ತಾನೆ ಇರ್ತೀನಿ ಅಂತ ಹೇಳಿ. ಆಯ್ತಮ್ಮ, ಒಳ್ಳೇದಾಗಲಿ. ಹಾಂ, ಇಲ್ಲಿರೋ 165 ಜನರ ಆಶೀರ್ವಾದನೂ ನಿನ್ನ ಮೇಲೆ ಇರಲಿ. ಆಯ್ತಾ? ಥ್ಯಾಂಕ್ ಯು. ಕೈ ಮುಗಿ. ಥ್ಯಾಂಕ್ ಯು ಸೋ ಮಚ್. ಇರು, ಎಲ್ಲರಿಗೂ ಹೇಳು, ಕೈ ಮುಗಿ. ಎಲ್ಲರಿಗೂ ಹೇಳು, ಎಲ್ಲರೂ ಇಲ್ಲಿ ಬಂದು ಅಲ್ಲಿ ನೋಡ್ಕೊಂಡು ಹೇಳು. ಸಹಾಯ ಮಾಡಿ. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್.